ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕು ಸಂಗೊಳ್ಳಿ ಗ್ರಾಮ. ಸಂಗೊಳ್ಳಿ ಊರೊಳಗನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಶೌರ್ಯಭೂಮಿ ಇಲ್ಲೇ ನಿರ್ಮಾಣ ಮಾಡಿದರು. ಅದಕ್ಕಾಗಿ ಇದನ್ನು ನಾನು ನೋಡಕ್ಕೆ ಬಂದನು. ಬರ್ರಿ ತಾವೆಲ್ಲರೂ ಈ ಸಂಗೊಳ್ಳಿ ರಾಯಣ್ಣನ ಜೀವನ ಚರಿತ್ರೆಯನ್ನು ನೋಡೋಂಥ ಬರ್ರಿ ಹೋಗೋಣ. ಈಗ ಸದ್ಯ ನಾನು ರಾಯಣ್ಣನ ಏನೋ ಶೌರ್ಯಭೂಮಿ ಐತಲ್ಲ ಅಲ್ಲಿ ನಾನು ಒಳಗೆ ದ್ವಾರ ಬಾಗಿಲ್ಕನ ಹೊಂಟನು. ಬರೀಗ ನಾನು ದ್ವಾರ ಬಾಗಿಲ್ಕಂದನ ಹೊಂಟನು ನೋಡ್ರಿ. ಇದು ನಾವು ದ್ವಾರ ಬಾಗಿಲಕ್ಕೆ ಹೋಗೋ ದಾರಿ ನೋಡತ್ತಲ್ಲ. ಇದು ಕೋಟೆ ಮಾತ್ರ ಅಗದಿ ಮಜಬೂತ್ ನಮಗಿನ ಈ ರಾಯಣ್ಣ ಇದು ಸಂಗೊಳ್ಳಿ ಕೋಟೆ ಕಟ್ಟಿದಾರು. ಕೋಟೆ ಮಾತ್ರ ಭಾಳ ಮಜಬೂತ್ ಆತಂತಕ್ಯಾರ ನಾ ಹೇಳ್ತಾನು ನೋಡ್ರಿ. ಇದು ಬ್ರಿಟಿಷ್ ಕಾಲದಾಗ ಯಾವ ಥರನಾಗ ಕೋಟೆ ಐತಲ್ಲ ಅದೇ ಥರನಾಗೆ ಇದನ್ನು ನಿರ್ಮಾಣ ಮಾಡಿದರು. ಈ ಸದ್ಯ ನಾನು ಈಗ ದ್ವಾರ ಬಾಗಿಲ್ಕ ಬಂದನು. ನಾವು ಮೊದಲ ಈ ಶೌರ್ಯಭೂಮಿ ಒಳಗೆ ನೋಡಕ್ಕೆ ಹೋಗ್ಬೇಕಂತಂದ್ರೆ ಮೊದಲು ಈ ಗೊತ್ತಲ್ಲ ಇದು ಕೋಟೆ. ಈಗ ನಾವು ನೋಡೋದು ಇದು ಕೋಟೆ. ಇದು ಮೊದಲು ನಮಗೆ ಎಂಟ್ರನ್ಸ್ ಒಳಗನ ಇದು ನಮ್ಮ ಕೋಟೆ ಐತಿ ನೋಡ್ರಿ. ಇದನ್ನು ಕೋಟೆ ತದ್ರೂಪಂಗೆ ಕೋಟೆ ಯಾವ ಥರ ಆತಲ್ಲ ಆ ಥರಾಗಿನ ಇದನ್ನು ನಿರ್ಮಾಣ ಮಾಡಿದರು ನೋಡ್ರಿ. ಇದೆಲ್ಲ ನಮಗೆ ಇದು ನೋಡಕ್ಕೆ ಮೊದಲ ನಮಗೆ ಹೊರಗೆ ಎಂಟ್ರನ್ಸ್ ಒಳಗನ ಇದು ನಮಗೆ ನೋಡಕ್ಕೆ ಸಿಗ್ತೈತಿ. ನಾವು ಒಳಗೆ ಹೋಗ್ಬೇಕಪ್ಪ ಅಂತಂತಂದ್ರೆ ನಾವು ಮೊದಲು ನೋಡತ್ತೇವಲ್ಲ ಇದು ದ್ವಾರ ಬಾಗಿಲ. ಈ ದ್ವಾರ ಬಾಗಿಲ ಮುಖಾಂತರನ ನಾವು ಒಳಗೆ ಎಂಟ್ರನ್ಸ್ ಆಗ್ಬೇಕು. ಬರೀಗ ನಾನು ಒಳಗೆ ಹೊಂಟನು. ಇದು ನಾವೇನು ನೋಡ್ತಾವಲ್ಲ ಈ ದೃಶ್ಯ ಐತಲ್ಲ ಇದು ರೋಗಪ್ಪ ಮತ್ತು ಅವರ ಕುಟುಂಬದವರು ಶ್ರೀ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸ್ತಿರುವ ದೃಶ್ಯದು ನೋಡ್ರಿ. ನೋಡತ್ತಲ್ಲ ಇದು ರೋಗಪ್ಪನ ಕುಟುಂಬದವರು ಅಟ್ಟೂರು ಸೇರ್ಕೊಂಡ ಮಲ್ಲೇಶ್ವರ ದೇವಸ್ಥಾನ ಇದಕ್ಕೆ ಪೂಜೆ ಅರ್ಚನೆ ಮಾಡತ್ತಾರ. ಇದು ಪ್ರಪ್ರಥಮವಾಗಿ ದೃಶ್ಯ. ಇದು ನಮಗೆ ಮೊದಲನೇದಾಗಿ ಸಾವಿರ ಒಂಟೆಯ ಸರ್ದಾರ್ ಅಂತೇಕ್ಯಾರ ರೋಗಪ್ಪ ಅಜಗ ಕಿತ್ತೂರು ಸಂಸ್ಥಾನದಿಂದ ಇಲ್ಲಿ ಕಾಣಿಕೆ ಕೊಡೋ ದೃಶ್ಯ ಈಗ ನೋಡತ್ತಾವಲ್ಲ ಇದು ರೋಗಪ್ಪ ಜಾಗ ಈಗ ನೋಡ್ರಿ ಅದು ರೋಗಪ್ಪ ಜಾಗ. ಇದು ಕಾಣಿಕೆ ಸಾವಿರ ಒಂಟೆ ಸರ್ದಾರ್ ಅಂತ ಹೇಳ್ಯಾರ. ಇದು ರೋಗಪ್ಪ ಜನ ಶೌರ್ಯ ಮೆಚ್ಕ್ಯಾರ ಕಿತ್ತೂರು ಸಂಸ್ಥಾನದೊಳಗೆ ಇದನ್ನು ಕಾಣಿಕೆ ಕೊಡುವ ದೃಶ್ಯ ನೋಡ್ರಿ. ಇದು ಕಿತ್ತೂರು ಚೆನ್ನಮ್ಮನ ತದ್ರೂಪ ವಾಡಿದಂಗೆ ಆಗೈತೆ ಅಂತ ನಾನು ಹೇಳ್ತೇನೆ. ಇದು ರೋಗಪ್ಪಜ್ಜನ ಮನೆ ನೋಡ್ತಾರಲ್ಲ. ಈಗ ನಾವು ನೋಡೋದು ಇದು ರೋಗಪ್ಪಜ್ಜನ ಮನೆ. ಈಗ ರೋಗಪ್ಪಜ್ಜ ಸಮಲ ಮೊದಲ ವ್ಯವಸಾಯದಾಗ ತೊಡಗಿದ್ರು ನೋಡೋದ್ರಲ್ಲ ಇವರು ರೋಗಪ್ಪಜ್ಜ. ಈಗ ನಾವು ನೋಡುತ್ತಿರುವುದು ರೋಗಪ್ಪಜ್ಜನ ಮನೆ. ರೋಗಪ್ಪಜ್ಜ ಯಾವ ಥರನಾಗಿದ್ದ ಅಂತಂತಂದ್ರೆ ರೋಗಪ್ಪಜ್ಜ ಅಂತಂತಂದ್ರೆ ರಾಯಣ್ಣನ ಅಜ್ಜ. ಈಗ ರಾಯಣ್ಣ ಅಜ್ಜ ಇದು ಊರಾಗನ ಇವರೊಬ್ಬರ
ನಾಟಿ ವೈದ್ಯರಾಗಿದ್ದರು ನೋಡ್ರಿ. ಇದು ರೋಗಪ್ಪಜ್ಜನ ಮನೆ, ಸಂಪೂರ್ಣ ರೋಗಪ್ಪಜ್ಜನ ಮನೆ. ಇಲ್ಲಿ ಊರಾಗ ಏನಾರ ಕಾಯಿಲೆ ಆದ್ರೆ, ಆಮೇಲೆ ಬಿದ್ದು ಪೆಟ್ಟು ಹಚ್ಕೊಂಡ್ರೆ, ಮತ್ತು ಏನರ ಅವಘಡಾಗಿ ಪೆಟ್ಟು ಹತ್ತಿರ್ತೈತಲ್ಲ, ಇಲ್ಲೇ ರೋಗಪ್ಪಜ್ಜನ ಅಂತಕ್ಕೆ ಬಂದ ಇಲ್ಲಿ ಗೌಂಟಿ ಔಷಧ ತೊಗೊಂಡು ಆಗಿನ ಕಾಲದೊಳಗನ ಇಲ್ಲಿ ಆರಾಮಾಕ್ಕದ್ರಂತ ನಮ್ಮ ಹಿರಿಯರು ಹೇಳ್ತಿದ್ರು. ಮತ್ತು ಅದು ತದ್ರೂಪ ದೃಶ್ಯ. ಇದು ಸಂಪೂರ್ಣ ರೋಗಪ್ಪಜ್ಜನ ಮನೆ. ಇಲ್ಲಿ ಸಂಗೊಳ್ಳಿ ಊರಾಗ ಅಷ್ಟ ಅಲ್ಲ, ಸುತ್ತಮುತ್ತ ಹಳ್ಳಿ ಊರಾಗೇನ ಜನದ್ರಲ್ಲ, ಅವ್ರು ಏನರ ಇಲ್ಲಿ ಆರಾಮಿಲ್ಲದ್ರೆ, ಏನಾರ ಪೆಟ್ಟು ಹತ್ತಿದ್ರೆ ಇಲ್ಲಿ ಬಂದು ಕ್ಯಾರ ರೋಗಪ್ಪಜ್ಜನತೆಗೆ ಬಂದ ಗೌಂಟಿ ಔಷಧ ತೊಗೊಂಡು ಕ್ಯಾರ ಆರಾಮಾಕಿದ್ರಂತ ಈ ಸಾಕ್ಷಿ ಹೇಳ್ತಂತ ಕ್ಯಾರ ನಾ ಹೇಳ್ತಾನು. ರೋಗಪ್ಪಜ್ಜ ಸಮಲ ಸಂಪೂರ್ಣ ವ್ಯವಸಾಯದಾಗ ತೊಡಗಿದ್ರು ನೋಡತ್ರಲ್ಲ. ಇವರೆಲ್ಲ ಅವ್ರ ಎತ್ತುಗಳು ನೋಡ್ರಿ. ಇದು ಅವರ ದನದ ಕೊಠಡಿ. ಅವರು ಸಮಲ ಅಗದಿ ಸಂಪೂರ್ಣ ವ್ಯವಸಾಯ ಮಾಡ್ತಿದ್ದಾರೆ ಅಂತ ಹೇಳ್ಯಾರ. ನಮಗೆ ನೋಡಾಕ ಈ ದೃಶ್ಯಗಳಿಂದ ನಾವು ತಿಳ್ಕೊಬೋದು. ಇದು ಸಂಪೂರ್ಣ ಇದು ರೋಗಪ್ಪಜ್ಜನ ಏನಪ್ಪ ಅಂತಂದ್ರೆ ಇದು ದನದ ಕೊಠಡಿ. ಈಗ ನಾವು ನೋಡ್ತಲ್ಲ, ಇದು ಭರಮಪ್ಪನ ಮನೆ. ಇದು ಭರಮಪ್ಪ ಮತ್ತು ಕೆಂಚಮ್ಮ ದಂಪತಿಗಳಿಗೆ ರಾಯಣ್ಣನ ಹುಟ್ಟಿರ್ತಾನೋ, ಅದಕ್ಕೆ ಇದನ್ನು ತೊಟ್ಲ ಹಾಕೋ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮನ ಭರಮಪ್ಪನ ಮನ್ಯಾಗ ಇಟ್ಟಿರ್ತಾರೋ. ಮತ್ತು ಅವತ್ತಿನ ದಿವಸ ತೊಟ್ಲ ಹಾಕಿಕ್ಯಾರ ರಾಯಣ್ಣ ಅಂತ ಹೇಳ್ಯಾರ ನಾಮಕರಣ ಮಾಡೋ ದೃಶ್ಯ ಇದು ನೋಡತ್ತಲ್ಲ. ಇದು ರಾಯಣ್ಣನ ನಾಮಕರಣ ಮಾಡೋ ದೃಶ್ಯ. ಈ ಸಂಬಳ ನಾವು ಇಲ್ಲಿ ತದ್ರೂಪಮಗೆ ನೋಡ್ಬೋದು ಅಂತ ಹೇಳ್ಯಾರ ನಾನು ಹೇಳ್ತಾನೆ. ಈ ದೃಶ್ಯ ನೋಡತ್ತಾರಲ್ಲ, ಇದು ಹುಲಿ ಒಂದಿಗೆ ಹೋರಾಡಿಕ್ಯಾರ ಭರಮಪ್ಪಜ್ಜ. ಭರಮ್ ಅಂತಂದ್ರೆ ಇವ್ರ ರಾಯಣ್ಣನ ಅಪ್ಪ. ಇದನ್ನು ಕಾಡಿನಾಗ ಹುಲಿ ಎಂಬಾರಿ ಹೋರಾಡಿಕ್ಯಾರ, ಹುಲಿ ಕೊಂದಕ್ಯಾರ, ಇದನ್ನು ತೊಗೊಂಬರೋ ದೃಶ್ಯ ನೋಡತ್ತಾರಲ್ಲ. ಇದು ರಾಜ ನೋಡತ್ತಾರಲ್ಲ. ಇವರು ರಾಜ ಮಲ್ಲಸರ್ಜ ದೇಸಾಯಿ, ಇವರು ರಾಜರು. ಇವರು ರಾಯಣ್ಣ ಇದನ್ನು ಹೋರಾಡಿಕ್ಯಾರ, ಹುಲಿ ತೊಗೊಂಬಂದದಕ್ಕಾಗಿ ಮಲ್ಲಸರ್ಜಿ ಅವರು ಬಹುಮಾನ ಕೊಡೋ ದೃಶ್ಯ ಇದು. ಇದನ್ನು ಸಂಬಂಧ ನಾವು ಇಲ್ಲಿ ವೀಕ್ಷಣೆ ಮಾಡ್ಬೋದು. ಈಗ ನಾವು ನೋಡತ್ತೇವಲ್ಲ, ಈ ದೃಶ್ಯ ಸಂಗೊಳ್ಳಿಯಲ್ಲಿ ಭರಮಪ್ಪ ರಾಯಣ್ಣನ ಅಪ್ಪ ಭರಮಪ್ಪದನಲ್ಲ, ಅವ ಹುಲಿ ಕೊಂದಕ್ಯಾರ. ಅದನ್ನು ತಂದು ಮಲ್ಲಸರ್ಜಿ ದೇಸಾಯಿಗೆ ಒಪ್ಪಿಸಿದ್ರಿಂದನ ಮಲ್ಲಸರ್ಜಿ ದೇಸಾಯಿ ಅವರು ಬಹುಮಾನ ಕೊಟ್ಟಾರ. ಆ ಬಹುಮಾನವನ್ನು ಸ್ವೀಕರಿಸಿಕೊಂಡ ಅಗದಿ ಉತ್ಸಾಹದಿಂದ ಇದು ಬರೋ ಸನ್ನಿವೇಶ ನೋಡತ್ತಲ್ಲ. ಇದು ಬಹುಮಾನವನ್ನು ಸ್ವೀಕಾರ ಮಾಡ್ಕೊಂಡಿಕ್ಯಾರ ಅಗದಿ ಉತ್ಸಾಹದಿಂದ ತಮ್ಮ ಸಂಗಡಿಗರಿಂದನ ಬರೋ ದೃಶ್ಯ ಇದು. ಇದು ರಾಯಣ್ಣನ ಗರಡಿ ಮನೆ ತಾಲೀಮು. ಪೈಲ ರಾಯಣ್ಣ ಏನು ಮಾಡ್ತಿದ್ದ ಅಂತಂದ್ರೆ, ನಮ್ಮ ಮಲ್ಲಾಪುರ ಹೊಳೆ ಒಳಗೆ ಜಳಕ ಮಾಡಿಕೊಂಡು ಆಮೇಲೆ ನಂತರ ತಮ್ಮ ಸಂಗಡಿಗರೊಂದ ಬಂದ್ಕ್ಯಾರ ಇಲ್ಲಿ ಗರಡಿ ಮನೆಯೊಳಗೆ ತಾಲೀಮ್ ತೆಗೆದು ಆಮೇಲೆ ನೋಡ್ತಾರಲ್ಲ, ಇದು ಗರಡಿ ಮನೆ ದೃಶ್ಯ. ಇದ್ರಾಗ ರಾಯಣ್ಣ ಸಂಬಲ್ಲ ಗರಡಿ ಮನೆಯಾಗ ತಾಲೀಮ್ ತೆಗೆದಾಗಲಿ ಕುಸ್ತಿ ಆಡೋದಾಗಲಿ ಮಾಡ್ತಿದ್ರಂತ ಹೇಳ್ಯಾರ. ಈ ದೃಶ್ಯದಾಗ ನಾವು ನೋಡ್ಬೋದು. ನಾವೇನು ನೋಡತ್ತವಲ್ಲ, ಇದು ಗರಡಿ ಮನೆ ದೃಶ್ಯ ನೋಡ್ರಿ. ಇದು ರಾಯಣ್ಣ ಈ ಗರಡಿ ಮನೆ ಒಳಗೆ ತಾಲೀಮ್ ತೆಗೆದಾಗಲಿ ಕುಸ್ತಿ ಆಡೋದಾಗಲಿ ಮಾಡ್ತದಂತ ಹೇಳ್ಯಾರ. ಇಲ್ಲಿ ನಾವು ನೋಡ್ಬೋದು. ಇದು ಗರಡಿ ಮನೆ ದೃಶ್ಯ. ಈಗೇನ ನಾವು ನೋಡತ್ತೇವಲ್ಲ, ಈ ದೃಶ್ಯ ರಾಯಣ್ಣ ಕುಸ್ತಿ ಕಣದಾಗ ಕುಸ್ತಿ ಹೋಗೋದಕ್ಯಾರ
ನೋಡ್ರಿ, ಬಹುಮಾನ ತಂದ ದೃಶ್ಯ. ಇದು ಕುಸ್ತಿಕಣ, ಇದು ಕುಸ್ತಿಕಣದ ಸಂಪೂರ್ಣ ದೃಶ್ಯ ನೋಡ್ರಿ. ಇದಾಗ ರಾಯಣ್ಣ ಕುಸ್ತಿ ಹೋಗೋದಕ್ಯಾರ ಬಹುಮಾನ ವಿಜೇತರಾದ ಸಂದರ್ಭದಲ್ಲಿ ಇದನ್ನು ನಾವು ಇಲ್ಲಿ ನೋಡ್ಬೋದು. ರಾಯಣ್ಣ ಬರೀ ಕುಸ್ತಿ ಅಷ್ಟ ಅಲ್ದನ ಏನು ಮಾಡ್ದಪ್ಪ ಅಂತಂದ್ರೆ ಯುದ್ಧನ ಕಲಿತಿದ್ದ. ಏನು ನೋಡತ್ತವಲ್ಲ, ಇದು ರಾಯಣ್ಣ ಯುದ್ಧ ಕಲಿಯೋ ದೃಶ್ಯ ನೋಡ್ರಿ. ರಾಯಣ್ಣ ಅಗದಿ ಬಲಿಷ್ಠನೂ ಆಗಿದ್ದ, ಅವ ಕುಸ್ತಿನೂ ಆಡ್ತಿದ್ದ. ನಂತರ ಈ ತನ್ನ ವಯಸ್ಸಿನೊಳಗನ ಏನು ಮಾಡಿದಪ್ಪ ಅಂತಂತಂದ್ರೆ ಯುದ್ಧವನ್ನು ಕಲಿಯಾಕೆ ಹೋಗಿದ್ದಂತ ಕ್ಯಾರ ಈ ದೃಶ್ಯವನ್ನು ಇಲ್ಲಿ ನೋಡ್ಬೋದು. ಇದು ಸಮಲ ರಾಯಣ್ಣನ ಯುದ್ಧದ ತರಬೇತಿ ಮಾಡೋ ದೃಶ್ಯ ನೋಡ್ರಿ. ರಾಯಣ್ಣ ಯುದ್ಧದ ತಾಲೀಮು ಯಾವುದೋ ಒಂದು ನಾವು ಮುಂದುವರಿಬೇಕಂತಂತಂದ್ರೆ ಮೊದಲೇ ಅದಕ್ಕೆ ಗುರು ಬೇಕು. ಗುರುವಿನ ಮಾರ್ಗದರ್ಶನದೊಳಗನ ಏನು ಮಾಡ್ತಂದ್ರೆ ರಾಯಣ್ಣ ಈ ಯುದ್ಧದ ತರಬೇತಿಯನ್ನು ಕಲಿಯಾತನ ಅಂತ ಹೇಳ್ಯಾರ. ಇಲ್ಲಿ ನಾವು ನಮ್ಮ ತದ್ರೂಪ ನೋಡ್ಬೋದು. ಈಗ ಸದ್ಯ ನಾನು ಸಂಗೊಳ್ಳಿ ಅರಮನೆಗೆ ಹೊಂಟಾನು. ಬರ್ರಿ, ಈ ಅರಮನೆ ಒಳಗೆ ನಾನು ಹೊಂಟಾನು. ಈ ಅರಮನೆ ಒಳಗಿನ ದೃಶ್ಯಮಲ್ಲ ನಾನು ತೋರಿಸ್ತಾನು. ಇದು ಅರಮನೆ ಸೇಮ್ ಅರಮನೆ ಹಂಗತ್ತೆ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾನು ಹೇಳ್ತಾನು. ನೋಡ್ತಲ್ಲ ನೋಡ್ರಿ, ಇದು ಚೆನ್ನಮ್ಮನ ವಾಡಿ ಒಳಗೆ ಹೊಂಟನು. ಬರ್ರಿ ನೋಡ್ರಿ, ಇದು ಚೆನ್ನಮ್ಮನ ವಾಡಿ. ಈ ವಾಡಿದೊಳಗೆ ಇವತ್ತಿನ ದಿವಸ ಏನು ಕಾರ್ಯಕ್ರಮ ನಡೆದಪ್ಪ ಅಂತಂತಂದ್ರೆ ಏನು ರಾಯಣ್ಣ ಅದನಲ್ಲ ನೋಡ್ರಿ. ಈಗ ವಾಡಿ ಐತಿ. ಈ ವಾಡ್ಯದೊಳಗೆ ಇವತ್ತಿನ ದಿವಸ ರಾಯಣ್ಣ ಏನು ಮಾಡ್ಯಾನಪ್ಪ ಅಂತಂದ್ರೆ ಕುಸ್ತಿ ಹೋಗೋದಕ್ಕೆ ಬಹುಮಾನ ತಂದನಲ್ಲ. ಈ ಸುದ್ದಿ ಚೆನ್ನಮ್ಮಗೆ ತಿಳಿದು ಬಂದ ಕೂಡಲೇ ಚೆನ್ನಮ್ಮ ಏನು ಮಾಡತ್ತಾಳಪ್ಪ ಅಂತಂದ್ರೆ, ಚೆನ್ನಮ್ಮ ಅಂದ್ರೆ ಮಲಸರ್ಜಿಯವರ ಪಟ್ಟದ ರಾಣಿ ಚೆನ್ನಮ್ಮ ಇವತ್ತಿನ ದಿವಸ ನೋಡ್ತಲ್ಲ ಈ ಫಂಕ್ಷನ್ದೊಳಗನ ಅಂದ್ರೆ ಈ ರಾಜ ದರ್ಬಾರದೊಳಗನ ಚೆನ್ನಮ್ಮ ಏನು ಮಾಡತ್ತಾಳಪ್ಪ ಅಂತಂತಂದ್ರೆ ರಾಯಣ್ಣಗೆ ಖಡ್ಗ ಕೊಡೋ ದೃಶ್ಯ ನೋಡ್ತಾರಲ್ಲ ನೋಡಿ. ಚೆನ್ನಮ್ಮ ರಾಯಣ್ಣಗೆ ಖಡ್ಗ ಕೊಡತ್ತಾಳ. ಈ ದೃಶ್ಯನೂ ಇಲ್ಲಿ ನಾವು ಅದ್ಭುತ ಆತಂತ ಹೇಳ್ಯಾರ. ನಾನು ಹೇಳ್ತಾನು ನೋಡ್ರಿ, ಇದು ರಾಜ ದರ್ಬಾರ್ ಸಮಲ್ಲ ಸೇಮ್ ರಾಜ ದರ್ಬಾರ್ದಂಗೆ ಆತಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾನು ಇದನ್ನು ಹೇಳಕ್ಕೆ ಇಷ್ಟಪಡ್ತಾನು. ಬರೇ ಇನ್ನು ಹಂಗೆ ಮುಂದೆ ಹೋಗೋಣ. ಈಗೇನು ನಾವು ಈ ದೃಶ್ಯ ನೋಡ್ಯತೇವಲ್ಲ, ಈ ದೃಶ್ಯ ಇದು ರಾಜ ದರ್ಬಾರ. ಇದು ಚೆನ್ನಮ್ಮನ ರಾಜ ದರ್ಬಾರನ. ಇದು ಇಲ್ಲಿ ಇವತ್ತಿನ ದಿವಸ ಇದು ರಾಜ್ಯೋತ್ಸವದೊಳಗೆ ಏನಾಗಿತ್ತು ಅಂತಂದ್ರೆ ದತ್ತಕ ತಗೋ ನಿರ್ಮಾಣ ಆದ ಸನ್ನಿವೇಶ. ಇಲ್ಲಿ ಕಿತ್ತೂರಿನ ದೇಸಾಯಿಗೆ ಆರಾಮಿಲ್ಲದ ಕಾರಣ, ಅವಾಗ ಗಂಡು ಮಕ್ಕಳು ಇಲ್ಲದ ಕಾರಣ ಇದನ್ನು ದತ್ತಕ್ಕೆ ತಗೋದು ಯಾರಿಂದ ಅಂತಂದ್ರೆ ಮಾಸ್ಮರಡಿಯ ಶಿವಲಿಂಗ ರುದ್ರನ ಮಗನ ಮಲಸರ್ಜ ಅನ್ನವನ್ನ ದತ್ತಕ ತಗೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದರು. ಅದನ್ನು ಇವತ್ತು ನಾಮಕರಣ ಮಾಡಿದರು. ಈ ವಿಷಯವನ್ನು ಯಾರಂತಂತಂದ್ರೆ ಇದನ್ನು ತ್ಯಾಕ್ರೆ ಇಂಗ್ಲೀಷರಿಗೆ ಗುರ್ತಕತಿ. ಇಂಗ್ಲೀಷ್ ಅವರು ಈ ಚೆನ್ನಮ್ಮನ ವಾಡಿಕ ಈ ದತ್ತಕ ಪದ್ಧತಿಯನ್ನು ರದ್ದು ಸನ್ನಿವೇಶವನ್ನು ನಾವು ಇಲ್ಲೇ ಕಾಣ್ಬೋದು. ಇಲ್ಲದಲ್ಲ, ಇಲ್ಲೇ ತೊಳತಾರಲ್ಲ, ಇವ ತ್ಯಾಕ್ರೆ ಅಲ್ಲೇ ಮಲಸರ್ಜಿಗೆ ಪಟ ಕಟ್ಟಿಯಾರು. ಆಮೇಲೆ ಇದನ್ನು ದತ್ತಕ ಪದ್ಧತಿ ಬ್ಯಾಡ ಅಂತ ಹೇಳ್ಯಾರ. ಈ ತ್ಯಾಕ್ರೆ ಘೋಷಣೆ ಮಾಡ್ಕ್ಯಾರ.
ಹೋಗುವ ದೃಶ್ಯ ನೋಡ್ರಿ. ಈಗಿನ ಚಾಕ್ರಿಗೆ ಹೇಳ್ತಾ ಅಂತಂದ್ರೆ ದತ್ತಕ್ಕೆ ಬ್ಯಾಡ ಅಂತ ಹೇಳ್ಯಾರ ಹೇದ ಕೂಡಲೇ ನೋಡ್ರ ಇಲ್ಲ ರಾಯನ ಏನು ಮಾಡ್ಯ ಅಂತಂದ್ರೆ ಅವತ್ತಿನ ಸಭಾದೊಳಗನ ಏನು ಮಾಡ್ಯ ಅಂತಂತಂದ್ರೆ ತ್ಯಾಕ್ರೇನ ಸಂಹಾರ ಮಾಡೋಕ್ಕೆ ತನ್ನ ಕತ್ತಿಯನ್ನು ಹೊರ ತೆಗೆಯೋ ಸನ್ನಿವೇಶವನ್ನು ನಾವು ಇಲ್ಲೇ ನೋಡ್ಬೋದು. ಇದು ತದ್ರೂಪೊಮ್ಮೆಗೆನ ಈ ಸದ್ಯ ಇದು ರಾಜಭಾರ ನಡತನ್ನೋ ಹಂಗನ ಈ ದೃಶ್ಯ ಇಲ್ಲೇ ವರ್ಣನ ತಂತೈಕ್ಯಾರ. ನಾನು ರೈತ ಮಿತ್ರರಿಗೆ ನಾನು ಹೇಳ್ತನು ಬರ್ಯ ನೋಡ್ರಿ. ಇದೆಲ್ಲ ರಾಜ ದರ್ಬಾರ್ ಐತಿ. ಇದು ರಾಜು ಅಡೆ, ಇವರೆಲ್ಲರೂ ಮಂತ್ರಿಗಳು ಎಲ್ಲರೂ ಸಮ್ಮುಖದೊಳಗನ ಈ ದರ್ಬಾರ ನಡತಂತೈಕ್ಯಾರ. ನಾನು ರೈತ ಮಿತ್ರರಿಗೆ ನಾನು ಹೇಳ್ತನು. ನನ್ನ ರೈತ ಬಂದವರಿಗೆ ನಾ ಏನು ಹೇಳಬಯಸ್ತೆ ಅಂತಂದ್ರೆ, ಇವತ್ತಿಂದ ನಾವು ನೋಡಿದ್ದು ನಂದು ರಾಯಣ್ಣ ಶೌರ್ಭೂಮಿ 1ನೇ ಭಾಗ. ನಾನು ಎರಡನೇ ಭಾಗವನ್ನು ನಾನು ಮುಂದಿನ ವಿಡಿಯೋದಾಗ ತೋರಿಸ್ತಾನು ನೋಡೋದ್ರಲ್ಲ. ಈಗ ನಾನು ಸಂಪೂರ್ಣ ರಾಯಣ್ಣನ ಶೌರ್ಭೂಮಿಯನ್ನು ನಾನು ಹಂತ ಹಂತವಾಗಿ 1, 2, 3, 4, 5 ಭಾಗದೊಳಗನ ನಾ ಅದನ್ನು ತೋರಿಸ್ತಾನಂತ ಇಷ್ಟೆಲ್ಲ ಹೇಳಿ ಎಲ್ಲ ನನ್ನ ರೈತ ಬಂದವರಿಗೆ ನನ್ನ ನಮಸ್ಕಾರಗಳು.